ನಮಗೆ ಕಾಲ್ಗಂಟು ನೋವಿತ್ತು ತುಂಬಾ, ಅದೆಲ್ಲ ಕಮ್ಮಿ ಆಗಿತ್ತು. ಬಟ್ ನಾನು ಇಲ್ಲಿ ಏನಂತ ಒಂದು ರಿಸಲ್ಟ್ ಅಂತ ಹೇಳಿದ್ರೆ, ನನ್ಗೆ ಆಕ್ಚುಲಿ 15 ಇಯರ್ಸ್ ಆಯ್ತು ಸರ್. ಶೀತ ಎಲ್ಲ ಬರುದೇ ಇಲ್ಲ ನನ್ಗೆ, ಮೂಗಲ್ಲಿ ಇಳ್ದು ಹೋಗುದಿಲ್ಲ. ಬಟ್ ನಾನು ಲಾಸ್ಟ್ ಒಂದು 1 ಮಂತ್ ಇಂದ ನನ್ಗೆ ನಿಸಾರ್ ಸರ್ ಕಾಂಟ್ಯಾಕ್ಟ್ ಆಯ್ತು. ಆಮೇಲೆ ನಾನು ಅವರು ರಿಸಲ್ಟ್ ಬಗ್ಗೆ ಎಲ್ಲ ಹೇಳಿದ್ರು. ಆಮೇಲೆ ನಾನು ಇದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಸ್ ಮಾಡಿದ್ಮೇಲೆ ನನ್ಗೆ ಯಾವಾಗ್ಲೂ ಸ್ವಲ್ಪ ಸಣ್ಣ ಮೈಗ್ರೇನ್ ಹೆಡ್ಡೇಕ್ ತರ ಬರ್ತಾ ಇತ್ತು. ಮೈಗ್ರೇನ್ ಹೆಡ್ಡೇಕ್ ಅಲ್ಲ, ಅದು ಆಕ್ಚುಲಿ ಬ್ಲಾಕೇಜಸ್ ಇತ್ತು ನನ್ಗೆ ಮೂಗಲ್ಲೆಲ್ಲ. ಅದು ನಾನು ಯೂಸ್ ಮಾಡಿದ ಕೂಡಲೇ ನನ್ಗೆ ಫುಲ್ ಶೀತ ಆಯ್ತು ಸರ್. ಶೀತ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಒಂದು 15 ಡೇಸ್ ಫುಲ್ ಮೂಗಲ್ಲಿ ಎಷ್ಟು ಬ್ಲಾಕೇಜಸ್ ಇತ್ತು ಇಷ್ಟು ಸಮಯದ ಎಲ್ಲ ಇಳ್ದು ಹೋಯ್ತು. ಮತ್ತೆ ನನ್ನ ಪೇಷಂಟ್ಸ್, ಕೆಲವರಿಗೆ ನಾನು ಆಕ್ಚುಲಿ ನರ್ಸಿಂಗ್ ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ಬೇರೆ ನನ್ನದು ಸ್ವಲ್ಪ ಬೇರೆ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ನನ್ಗೆ ಪೇಷಂಟ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗಿ, ಹಾಗೆ ನಾನು ನನ್ನ ಪೇಷಂಟ್ಸಿಗೆಲ್ಲ ನಾನು ರಿಕಮೆಂಡ್ ಮಾಡಿದ್ದೆ. ಆಕ್ಚುಲಿ ಒಂದು ಹ್ಯಾಂಡಿಕ್ಯಾಪ್ ಲೇಡಿ, 38 ಇಯರ್ಸ್, ಅವಳ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇತ್ತು. ನಾವು ಜಸ್ಟ್ ಒಂದು 5 ಡೇಸ್ ಬಿಟ್ಟು ರಿಮೈಂಡ್ ಮಾಡ್ಲಿಕ್ಕೆ ಹೋಗುವಾಗ ಅವಳ ಬ್ಲ್ಯಾಕ್ ಆದ ಕಾಲುಗಳೆಲ್ಲ ಚೇಂಜಸ್ ಇತ್ತು. ಮತ್ತೆ ಅವಳಿಗೆ ಬ್ಯಾಕ್ ಪೈನ್ ಇತ್ತು ತುಂಬಾ. ಅದರಲ್ಲಿ ಅವಳಿಗೆ ಬ್ಯಾಕ್ ಪೈನ್ ಕಮ್ಮಿ ಆಯ್ತು, ಒಳ್ಳೆ ನಿದ್ದೆ ಬಂತು. ಹಾಗೇನೆ ಇನ್ನೊಂದು ನೇಜಾರಿನವರು ಸುಧಾಕರ್ ಅಂತ, ಅವರು ಆಕ್ಚುಲಿ 2 ಇಯರ್ಸ್ ಬ್ಯಾಕ್ ಆಕ್ಸಿಡೆಂಟ್ ಆಗಿ ಅವರಿಗೆ ಹೆಡ್ ಇಂಜರಿ ಆಗಿತ್ತು. ಅವರು ನಡೀತಿರ್ಲಿಲ್ಲ, ಮನೆಯೊಳಗೆ ಇದ್ರು. ಬಟ್ ಅವರಿಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು, ನಿದ್ದೆ ಬರ್ತಿರ್ಲಿಲ್ಲ, ಮೈ ತುರಿಸುದು ಇದೆಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಆಫ್ಟರ್ನೂನ್ ಒಂದು 4 ಡೇಸ್ ಬ್ಯಾಕ್ ಕೊಟ್ಟಿದ್ದೆ. ವೆನಸ್ಡೇ ಕೊಟ್ಟಿದ್ ನಾನು. ವೆನಸ್ಡೇ ಕೊಟ್ಟು ಥರ್ಸ್ಡೇ ನಾನು ಪುನಃ ಅವರಿಗೊಂದು ಕಾಲ್ ಮಾಡಿ ನೋಡುವ ಹೇಗಿದ್ದಾರೆ ಅಂತ ಕೇಳುವಾಗ, ಅವರು ಇಷ್ಟು ಖುಷಿಯಲ್ಲಿ ಒಂದು ಹೇಳಿದ್ರು, ಮೇಡಮ್ ನಾನು 2 ವರ್ಷ ಆಯ್ತು ನಿದ್ದೆ ಮಾಡದೆ, ಇಷ್ಟು ಒಳ್ಳೆ ನಿದ್ದೆ ಮಾಡಿದೆ, ನಾನು ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ನನ್ಗೆ ಸ್ನಾನ ಮಾಡಿ ಮೈ ಒರೆಸಿದ್ಮೇಲೆ ಫುಲ್ ತುರಿಕೆ, ಅದು ಎಲ್ಲ ನನಗೆ ಒಂದೇ ದಿವಸದಲ್ಲಿ ಕಮ್ಮಿ ಆಯ್ತು. ಮತ್ತೆ ನಾನು ಮನೆ ಬಿಟ್ಟು ಹೊರಗೆ ಹೋಗ್ತಿರ್ಲಿಲ್ಲ. ನಾನು ಇವತ್ತು ವಾಕಿಂಗ್ ಮಾಡಿದ್ದೆ ಅಂತ. ಹಾಗೆ ಅವರಲ್ಲಿ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ನನ್ನದೊಂದು ಸಜೆಷನ್ ಎಲ್ಲರಿಗೆ ಸಹ, ಕೆಲವರಿಗೆ ಡೌಟ್ ಇರ್ತದೆ, ಇದು ಸರಿಯಾ, ಇದರಲ್ಲಿ ಏನ್ ಕೆಲಸ, ಇದು ಅದು ಅಂತ. ಆಕ್ಚುಲಿ ನಮ್ಮ ನಂಬಿಕೆ ನಮ್ಮನ್ನು, ನಮ್ಮ ಕಾಯಿಲೆಯನ್ನು ಗುಣ ಮಾಡುದು. ನಮ್ಗೆ ಆಕ್ಚುಲಿ ರೇಡಿಯೇಷನ್ ಇಂದ ಇದು 100% ತಡೀತದೆ ಗೊತ್ತಿದೆ ಎಲ್ಲರಿಗೂ. ಬಟ್ ನಮ್ಗೆ ಆರೋಗ್ಯದ ಮೇಲೆ ಎಷ್ಟು ಎಫೆಕ್ಟ್ ಇದೆ ಅದು ಉಪಯೋಗ ಮಾಡಿದವರಿಗೆ ಮಾತ್ರ ಗೊತ್ತು. ಹೆಚ್ಚಾಗಿ ನಾವು ರಿಕಮೆಂಡ್ ಮಾಡ್ತೇವೆ, ಕೆಲವರು ಸೆಲ್ಫ್ ಯೂಸ್ ಮಾಡುದಿಲ್ಲ. ಪ್ರತಿಯೊಬ್ರು ಸೆಲ್ಫ್ ಯೂಸ್ ಮಾಡಿ, ಒಬ್ಬೊಬ್ಬರಿಗೆ ಒಂದೊಂದ್ ತರದಲ್ಲಿ ರಿಸಲ್ಟ್ ಬರ್ತದೆ. ಪ್ರತಿಯೊಬ್ರು ಯೂಸ್ ಮಾಡಿ ಒಂದು ನಮ್ಮಿಂದ ಒಂದು 100 ಮೆಂಬರ್ಸ್ಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ, ನನ್ಗೆ ಒಂದು ಅವಕಾಶ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಂಥಿಯಾ ಮೇಡಮ್. ಇವತ್ತು ನಮ್ಮ ಉಡುಪಿಯಿಂದ ಉಡುಪಿ ಹತ್ತಿರ ಅಂದ್ರೆ ಉದ್ಯಾವರ